ಎಟಿಎಂನಲ್ಲಿದ್ದ 18 ಲಕ್ಷ ರೂಪಾಯಿ ದೋಚಿದ್ದ ಕಳ್ಳರ ಮೇಲೆ ದಾಳಿ. ಕಲಬುರಗಿಯಲ್ಲಿ ಪೊಲೀಸರಿಂದ ಇಬ್ಬರ ಮೇಲೆ ಗುಂಡಿನ ದಾಳಿ. 28 ವರ್ಷದ ತಸ್ಲೀಂ, 22 ವರ್ಷದ ಶರೀಫ್ ಮೇಲೆ ದಾಳಿ ಮಾಡಲಾಗಿದೆ. ಈ ಇಬ್ಬರು ಹರಿಯಾಣ ಮೂಲದವರು. ಕಲಬುರಗಿಯಲ್ಲಿ ಪೊಲೀಸರಿಂದ ಇಬ್ಬರ ಮೇಲೆ ಗುಂಡಿನ ದಾಳಿ. 28 ವರ್ಷದ ತಸ್ಲೀಂ, 22 ವರ್ಷದ ಶರೀಫ್ ಮೇಲೆ ದಾಳಿ ಮಾಡಲಾಗಿದೆ ಅನ್ನೋ ಮಾಹಿತಿ. ಈ ಇಬ್ಬರು ಹರಿಯಾಣ ಮೂಲದವರು ಎಂದು ಹೇಳಲಾಗ್ತಾ ಇದೆ. ಕಲಬುರಗಿಯ ಬೇಲೂರು ಕ್ರಾಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದಾಳಿ ಮಾಡಲಾಗಿದೆ. ಇವತ್ತು ಎರಡನೇ ಎಟಿಎಂ ದರೋಡೆಗೆ ಯತ್ನಿಸಿದ್ದ ಕಳ್ಳರು ಇದೇ ತಿಂಗಳು 9ರಂದು ಪೂಜಾರಿ ಚೌಕ್ನಲ್ಲಿ ಎಟಿಎಂ ದರೋಡೆ ಮಾಡಲಾಗಿತ್ತು. ಉಪನಗರ ಠಾಣೆ ಪಿಎಸ್ಐ ಬಸವರಾಜ್ ಅವರಿಂದ ಗುಂಡಿನ ದಾಳಿ ಮಾಡಲಾಗಿದೆ. ಶರಣಾಗುವಂತೆ ಸೂಚಿಸಿದಾಗ ಚಾಕುವಿನಿಂದ ಪೊಲೀಸರ ಮೇಲೆಯೇ ಹಲ್ಲೆ. ಆತ್ಮರಕ್ಷಣೆಯ ಹೆಸರಿನಲ್ಲಿ ಪೊಲೀಸರು ಗುಂಡು ಹಾಕಿರ್ತಾರೆ. ಕಾರ್ಯಾಚರಣೆಯ ವೇಳೆ 3 ಪೊಲೀಸರಿಗೂ ಕೂಡ ಗಾಯ ಆಗಿದೆ. ದರೋಡೆಕೋರ ತಸ್ಲೀಂ ವಿರುದ್ಧ 8 ಪ್ರಕರಣ, ಶರೀಫ್ ವಿರುದ್ಧ 3 ಪ್ರಕರಣ ಇದೆ. ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಟಿಎಂ ಕದ್ದಿರುವ ಸಾಧ್ಯತೆಗಳಿದ್ದಾವೆ. ಮೊನ್ನೆ ನಮ್ಮ ಕಾರ್ಮಿಕ ಸಚಿವರು ಹೇಳ್ತಾ ಇದ್ರು, ಹೊರ ರಾಜ್ಯದಿಂದ ಬಂದವರ ಕ್ರಿಮಿನಲ್ ಹಿನ್ನೆಲೆಗಳು ಏನು ಅನ್ನೋದನ್ನ ಚೆಕ್ ಮಾಡ್ಕೊಂಡೆ ಕರ್ನಾಟಕಕ್ಕೆ ಬಿಡ್ಕೋಬೇಕು ಅಂತ ಹೇಳಿ ಬಂದು ಒದ್ದಾಡ್ತಿದ್ದಾರೆ ಇಲ್ಲಿ ಹೊರ ರಾಜ್ಯದವರು. ಹರಿಯಾಣದವರಿಂದ ದರೋಡೆ, ಬಿಹಾರಿಗಳಿಂದ ಮಗುವಿನ ಮೇಲೆ ಅತ್ಯಾಚಾರ, ಅಸ್ಸಾಮಿಗಳಿಂದ ರಾತ್ರೋರಾತ್ರಿ ಕಳ್ಳತನ. ಇದನ್ನು ಕೇಳ್ತಾನೆ ಇದ್ದೀವಿ, ವರದಿ ಬಿತ್ತರಣೆ ಮಾಡ್ತಾನೆ ಇದ್ದೀವಿ. ಆದರೆ ಅದಕ್ಕೊಂದು ಗೈಡ್ಲೈನ್ಸ್ ಈವರೆಗೂ ಕಾರ್ಮಿಕ ಸಚಿವರು ತರೋದಕ್ಕೆ ಸಾಧ್ಯ ಆಗಿಲ್ಲ. ಕಲಬುರಗಿ ಬೇಲೂರು ಕ್ರಾಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದಕ್ಕೆ ಲೇಬರು ಕಾಂಟ್ರಾಕ್ಟರ್ ಅಂತ ಹೇಳಿ ಒಬ್ಬ ಇರ್ತಾನೆ. ಆ ಲೇಬರ್ ಕಾಂಟ್ರಾಕ್ಟು ಒಳ್ಳೆ ಟ್ರ್ಯಾಕ್ಟರ್ ಮೇಲೆ ಕುರಿಗಳನ್ನು ಹಾಕೊಂಡಂಗೆ ಬರ್ತಾನೆ. ಅಲ್ಲಿಂದ ಕೆಂಪಸ್ಸಿಂದ, ಬಿಹಾರಿಂದನೋ ಇಲ್ಲಿಂದ ಎಲ್ಲರನ್ನೂ ಕೂಡ ಇಳಿಸೋದು ಬಂದು ಮೆಜೆಸ್ಟಿಕ್ನಲ್ಲಿ. ಸೊ ಲೇಬರ್ ಕಾಂಟ್ರಾಕ್ಟರು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು. ಯಾರ್ಯಾರನ್ನ ಕರ್ಕೊಬಂದಿದ್ದಾರೋ, ಯಾರ್ಯಾರನ್ನ ಕರೆಸಿರ್ತಾರೋ. ಹಾಗಾಗಿ ಸ್ಥಳೀಯ ಪೊಲೀಸರ ಜೊತೆ ಆ ಮಾಹಿತಿ ಇದ್ದರೆ ಈ ತರಹದ ಕ್ರಿಮಿನಲನ್ನು ಅಥವಾ ಕ್ರೈಮ್ಗಳನ್ನು ತಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ.